ಅಣ್ಣ ತುಪ್ಪ ಬೇಡ. ಅಡಿಗೆ ಕಲಿಯೋಣ ನಾಟಕ ಆಡ್ತಾವ ಕೇರ್ ಮಾಡಿದ್ಲಲ್ಲ ಕಳ್ಳೆ ಬೀಜ ಬರೀ ಕಳ್ಳೆ ಬೀಜ ನಮ್ಮನೆ ಹೊಸ ಪ್ರಾಡಕ್ಟ್ ಗೈಸ್. ಸೊ ನಿಮ್ಗೆ ತೋರಿಸಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಯಾರಿಗೋ ಒಬ್ರಿಗೆ ಚಿನ್ನ ಅಂತ ಕೊಡ್ಸಿದೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಕಾಣ್ತಿದ್ದೀನಾ? ಸೊ ನಾವು ಆಲ್ಮೋಸ್ಟ್ ತುಂಬ ತಿಂಗಳಾದ್ಮೇಲೆ ನಮ್ಮ ಗಾರ್ಡನ್ ಅಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಇವ್ರು ಮಾಡ್ತಾ ಇದ್ರು, ನಾನು ಇರಿ ಅಂದ್ಬಿಟ್ಟು ಕ್ಯಾಮ್ರಾ ತಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಸೊ ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ದಮ್ ಬಿರಿಯಾನಿ. ಇದು ನಾಟಿ ಸ್ಟೈಲ್ ಅಂತೆ. ಸೊ ತುಂಬಾ ಸಿಂಪಲ್ ಆಗಿ ಇವರೇ ಎಲ್ಲ ಏನಣ್ಣ ಇವರೆಲ್ಲ ರುಬ್ಕೊಂಡು ಮಾಡಿರೋದು. ಸೊ ಸಿಂಪಲ್ ಆಗಿ ಮಾಡಿ ತೋರಿಸ್ತೀವಿ. ಸೊ ಒಳಗಡೆ ಹೋಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮುತ್ತಣ್ಣ ಹಾಗೂ ನಮ್ಮಣ್ಣ. ಚಕ 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 ಅಂತ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ಯಾ ಅಣ್ಣ? ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಮೆಂತ್ಯ. ಕೊತ್ತಂಬರಿ ಇಲ್ಲ, ಕೊತ್ತಂಬರಿ ರುಬ್ಬಲ್ಲ. ಕೊತ್ತಂಬರಿ ಇದೆ ಅದ್ರ ರುಬ್ಬಲ್ಲ. ಇದನ್ನ ಆಡ್ಸ್ಕೊಳ್ಳೋದ. ಆಮೇಲೆ ಇದು ರೈಸ್ ಇಟ್ಕೊಂಡಿದ್ದಾರೆ. ಎಷ್ಟು ಜನಕ್ಕೆ? ಒಂದು 5-6 ಜನಕ್ಕೆ ರೈಸ್. 1 ಕೆಜಿ ಚಿಕನ್, 1 ಕೆಜಿ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕೊತ್ತಂಬರಿ ಸೊಪ್ಪು, ತುಪ್ಪ GRB ತುಪ್ಪ, ನಂದಿನಿ ತುಪ್ಪ, 12 ಮೆಣಸಿನ್ಕಾಯಿ. ಇದು ಒಂದು 5 ಮೆಂಬರ್ಸ್ ಆಗೋ ತರ ನೀನ್ ಮಾಡ್ತಾ ಇರೋದು. ಸಾಲ್ಟು. ಅಲ್ಲಿ ಈರುಳ್ಳಿ ಕಟ್ ಮಾಡ್ಕೊತಾ ಇದಾರೆ. ಇಷ್ಟೇ ಗೈಸ್, ಮಾಡಾಯ್ತು, ಮುಗೀತು. ಇದೆಲ್ಲ ಮಾಡ್ಕೊಂಡು ಸೊ ಮತ್ತೆ ಅಲ್ಲೇ ಸಿಗ್ತೀವಿ ಗೈಸ್. ಗೈಸ್ ಇದು ನಮ್ಮನೆಯ ಹೊಸ ಪ್ರಾಡಕ್ಟ್ ಗೈಸ್. ಸೊ ನಿಮ್ಗೆ ತೋರಿಸಿರ್ಲಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಹಾಗೆ ಅದು ಜ್ಯೂಸ್ ಬಾಟ್ಲಲ್ಲಿ ಅದು ಒಳಗಡೆ ಹೋಗಿದೆ, ಇದು ಹೊರಗಡೆ ಬಂದಿದೆ. ಇದು ತಗೊಂಡು 15 ದಿನ ಆಯ್ತು. ಸೊ 15 ದಿನ ಆಯ್ತು ಅದು ಒಳಗಡೆ ಹೋಗಿ. ಅದು ಯೂಸೇ ಮಾಡಲ್ಲ ಈಗ. ನಾನೊಂದು 12 ಮೆಣಸಿಕಾಯಿ ತಗೊಂಡಿದ್ದೀನಿ, ಅದನ್ನು ಹಾಕಿ. ಖಾರ ಆಗಲ್ವಾ ಅಷ್ಟು? ಖಾರ ಏನು ಆಗಲ್ಲ. ಓಕೆ, ಅವ್ರಿಗೆ ಎಷ್ಟೆಷ್ಟು ಬೇಕಷ್ಟು ತಿಂತಾರೆ. ನಮಗೆ ಮೀಡಿಯಮ್ ಆಗಿರ್ಬೇಕು. ನಾವು 12 ಹಾಕೊಂಡಿದ್ದೀವಿ. ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕೊಳ್ಳಿ ಅಷ್ಟೇ. ಈಗ ಎಲ್ಲರೂ ಸ್ಟೇಜಿಗೆ ಹೋಗ್ತಾ ಇದೀವಿ ಗಾಯ್ಸ್. ನಂಗೊಂದು, ಅವನಿಗೊಂದು. ಹಿಂದೆ ಏನಕ್ಕೆ ಸೋಪ್ ಹಾಕಿದ್ಯಾ? ಬಸಿ ಹಾಕ್ಬಾರ್ದು ಅಂತ. ಈ ಥರನೂ ಆಯ್ತಾ? ಮಧು ಇಲ್ಲ. ಮಧು ಇದ್ದಿದ್ರೆ ನಾನು ಹಿಂಗೆ ಸುಮ್ಮನೆ ಕುತ್ಕೊಳ್ಳುವೆ, ಅವಳೆಲ್ಲ ಮಾಡೋಳು. ಗೈಸ್ ಹೊಗೆ ಬರ್ತಾ ಇದೆ, ಸೊ ಹಾಗಾಗಿ ನಾನು ಕನ್ನಡಕ ಹಾಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ತಾ ಇದ್ದಾರೆ. ಎಷ್ಟು ಬೇಕು? ನಿಮ್ಗೆ ಎಷ್ಟು ಬೇಕು ಅಷ್ಟಂತೆ. ನೆಕ್ಸ್ಟು ಒಗ್ಗರಣೆನಾ? ನೆಕ್ಸ್ಟ್ ಒಗ್ಗರಣೆ ಗೈಸ್. ಈಗ ನೆಕ್ಸ್ಟು ಈರುಳ್ಳಿ ಹಿಂಗ್ ಮಾಡ್ಕೊಳ್ಳೋದು. ಅದನ್ನ ಮುತ್ತಣ್ಣ ಮಾಡ್ತಾ ಇದಾರೆ. ಅದು ದೊಡ್ಡ ಸಿಗ್ತಾ ಇಲ್ವಲ್ಲ. ಓಕೆ, ಏನ್ ಸೀಮೆಣ್ಣೆನ ಡೀಸೆಲ್? ಅದು ಹೊತ್ಕೋತಾ ಇಲ್ಲ. ಇಲ್ಲಿ ಕ್ಲೀನು ಮಾಡಿಲ್ಲ, ಜಾಸ್ತಿ ಹಂಗಂಗೆ ಐತೆ ಎಲ್ಲ. ಹುಲ್ಲಲ್ಲ, ಗಿಡ. ಹಾವು ಯಾವಾಗ ನೋಡಿದ್ವಿ, ಜಾಸ್ತಿ ಗಾರ್ಡನ್ ಬರೋದೇ ನಿಲ್ಸ್ಬಿಟ್ವಿ. ನಾನ್ ಬರ್ತೀನಿ, ಮಧು ಬರೋದ್ ನಿಲ್ಸ್ಬಿಟ್ಲು. ಸೊ ಹಾಗಾಗಿ ಆಗ್ಲೇ ಕಪ್ಪಾಗೋಯ್ತು ಅಣ್ಣ. ಮತ್ ಸೋಪ್ ಹಾಕ್ದೆ? ಸೋಪ್ ಹಾಕ್ರೆ ಕಪ್ಪಾಗಲ್ಲ ಅಂತಲ್ಲ, ಹೊಳೆಯಕ್ ಈಸಿ ಐತಿದೆ ಅಂತ. ಅಪ್ಪ ಕಣ್ಣು ಉರಿತೈತೆ.
ಸೊ ಗೈಸ್ ಕಣ್ಣು ಹೆವಿ ಉರಿತೈತೆ ಆ ಕಡೆ ಕೂತಿದ್ಕೆ ಈ ಕಡೆ ಬಂದೆ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಏನೇನ್ ಹಾಕ್ತಾ ಇದಾರೆ ಅಂತ. ಈಗ ಇಲ್ಲಿ ಎಣ್ಣೆ, ಈರುಳ್ಳಿ, ಹಾಗೆ ಇದು ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಎಣ್ಣೆ ಇದೆ, ನಂದಿನಿ ತುಪ್ಪ ಇದೆ, ರೈಸು, ಚಿಕನ್, ಹಾಗೆ ಇದು ಮೆಣಸಿನ್ಕಾಯಿ ಮತ್ತೆ ಪುದೀನ, ಮೆಂತ್ಯ ಅಲ್ಲ ಅದೇನೋ 2 ಸೊಪ್ಪು ಹೇಳಿದ್ನಲ್ಲ ಆಗ ಅದನ್ನ ರುಬ್ಕೊಂಡಿದ್ದಾರೆ. ಮೊಸರು ಹಾಕ್ಬೇಕಾ? ಚೆನ್ನಾಗಿರುತ್ತಂತೆ. ಸೊ ಮೊಸರು ಇಟ್ಕೊಂಡಿದ್ದಾರೆ. ಇಷ್ಟೇ ಐಟಮ್ಸ್. ಸೊ ಯಾವ್ದಾದ್ಮೇಲೆ ಯಾವ್ದು ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ಹಾಗೆ ಒಂದೇ ಹಾಕಿದ್ರೆ ಸಾಕು. ಅಲ್ಲ ಸಬ್ಸಿಗೆ ಪುದೀನ ಇದೆ, ಸ್ವಲ್ಪ ಅಷ್ಟೇ ಗೈಸ್. ಇದನ್ನೆಲ್ಲ ಇಲ್ಲಿಗೆ ಹಾಕೊಂಡು ಅದನ್ನ ಹಾಕಿದ್ರೆ ಮುಗೀತು. ಅಷ್ಟೇ ಹಾ, ಬೆಂದ್ರೆ ಮುಗೀತು. ಬೇಯ್ತಾ ಇದೆ. ಮಧ್ಯಾಹ್ನ ತಿಂದಿದ್ದು, ಬೆಳಗ್ಗೆದು ಮಧ್ಯಾಹ್ನದ 2 ಒಟ್ಟಿಗೆ ತಿಂದಿದ್ದು, ಅದಾದ್ಮೇಲೆ ತಿಂದಿಲ್ಲ. ಚಿಕನ್ ತುಂಬಾ ದಿನ ಆದ್ಮೇಲೆ ಮಾಡ್ತಾ ಇರೋದು ನಮ್ಮ ಮನೇಲಿ. ಒಂದ್ 10-15 ದಿನ ಆಯ್ತಣ್ಣ, ದಾಖಲೆ ಸೃಷ್ಟಿ ಮಾಡಿದೀವಿ. 10 ದಿನ ಆಯ್ತು. ಮತ್ತೆ ಇನ್ನೊಂದು ಗೈಸ್, ನಾನು ಫಸ್ಟ್ ಟೈಮ್ ಯಾರಿಗೋ ಒಬ್ರಿಗೆ ಚಿನ್ನ ಅಂತ ಕೊಡ್ಸಿದೆ ಗೈಸ್. ಎಷ್ಟು ಕಷ್ಟಪಟ್ಟು ಕೊಡ್ಸಿದೆ ಗೈಸ್ ಚಿನ್ನನ. ಇವನಿಗೆ ಬರ್ತ್ಡೇಗೆ ಓಲೆ ಕೊಡ್ಸಿದೆ. 2 ಬಿಡಿಸ್ಕೊಂಡವನೆ. ಒಂದು ಸುಮಾರು 3 ತಿಂಗಳಾಯ್ತು ಬಿಡಿಸ್ಕೊಂಡು, ಇನ್ನೊಂದು ಹಾಕೊಂಡಿದ್ದ, ಅದನ್ನು ಬಿಡಿಸ್ಕೊಂಡ. ಎಲ್ಲಿ ಬಿಡಿಸ್ಕೊಂಡೆ ಅಣ್ಣ? 10,000 ರೂಪಾಯಿ ಕೊಟ್ಟಿದೆ. ಫಸ್ಟ್ ಟೈಮ್ ನಾನು ಚಿನ್ನ ಕೊಡ್ಸಿದ್ದು ಇವನ್ಗೆನೆ. ಡಮಾರ್ ಮಾಡ್ಕೊಂಡಿದಾರೆ. ಎಲ್ಲಿ ಬಿಡಿಸ್ಕೊಂಡೆ? ಅದು ಎಷ್ಟೊಂದ್ಸಲ ಬಿದ್ದು ಹೋಗಿ ಸಿಗ್ತಾ ಇತ್ತು. ಸ್ನಾನ ಮಾಡುವಾಗೆಲ್ಲ ಅದು ಸ್ವಲ್ಪ ಲೂಸ್ ಇತ್ತು, ಬಿದ್ದು ಸಿಗ್ತಾ ಇತ್ತು. ಕೊನೆಗೂ 2 ಬಿಡಿಸ್ಕೊಂಡ್ ಬಂದಿದ್ದೇನೆ. ಇದು ಇವಾಗ ಮೊನ್ನೆ ಒಂದನ್ನ ಬಿಡಿಸ್ಕೊಂಡ್ ಬಂದಿರೋದು. ಅಣ್ಣ ಎಲ್ಲಿ ಅಣ್ಣ? ಎಲ್ಲ ಹೋಗಿದ್ರಲ್ಲ ನೀವು? ಮತ್ ನಂಗೆ ಸ್ನಾನ ಮಾಡುವಾಗ ಬಿದ್ದೋಯ್ತು ಅಂದ. ಗೊತ್ತಿಲ್ಲ, ಅದಕ್ಕೆ ಬಿಡಿಸ್ಕೊಂಡ್ ಬಂದಿದ್ದೇನೆ. ಈಗ ಪಾತ್ರೆನ ಚೇಂಜ್ ಮಾಡ್ತಾ ಇದೀವಿ. ಪಾತ್ರೆ ಸಿಕ್ತು. ಅಯ್ಯಪ್ಪ, ಅದು ಒಳಗಡೆನೆ ಸರಿಯಾಗಿ ಕುತ್ಕೊಂಡ್ಬಿಟ್ಟಿತ್ತು. ಇದು ದೊಡ್ಡದು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಬಂದಿದೆ. ಕಲರ್ ಚೇಂಜ್ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀವಿ ಫುಲ್ಲು. ಇದೊಂದು ಸ್ವಲ್ಪ ಫ್ರೈ ಆದ್ಮೇಲೆ ನೆಕ್ಸ್ಟ್ ಏನ್ ಹಾಕ್ಬೇಕು ಹಾಕ್ಬಿಟ್ಟು ತೋರಿಸ್ತೀನಿ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಈಗ ಮಸಾಲೆಯನ್ನು ಹಾಕೋತಾ ಇದ್ದೇವೆ. ನಿಧಾನ ನೀರ್ ಹಾಕ್ಬೇಕಿದೆ. ನೀರ್ ಹಾಕಿ ಚೆನ್ನಾಗಿ ಕುಲ್ಕೋದಕ್ಕೆ ಸ್ವಲ್ಪ ನೀರ್ ಹಾಕು, ಜಾಸ್ತಿ ಬೇಡ. ಸಾಕ? ಚೆನ್ನಾಗಿ ಕುಲ್ಕೊ. ಧನಿಯಾ ಪೌಡರ್ ಇದ್ರೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಬೇಕು. ಧನಿಯಾ ನೀನ್ ಹಾಕ್ತಿಲ್ವಾ? ನಾನು ಇದ್ರಲ್ಲೇ ರುಬ್ಬೇಕಾರೆ ಹಾಕಿದೀನಿ. ಸ್ವಲ್ಪ ಧನಿಯಾ ಕಾಳು ಹಾಕ್ಬಿಟ್ಟು ರುಬ್ಬಿದೀನಿ. ಪ್ಯಾಕೆಟು ಸಿಗುತ್ತೆ. ಈಗ ಇದನ್ನ ಎಷ್ಟೊತ್ತು ಬಿಡ್ಬೇಕು? ಮಸಾಲ ಬೇಯಲಿ ಸ್ವಲ್ಪ, ಆಮೇಲೆ ಚಿಕನ್ ಹಾಕ್ಬೇಕು, ಆಮೇಲೆ ಅಕ್ಕಿ, ಎಣ್ಣೆ ಬಿಡಬೇಕು, ಅಷ್ಟೇ. ಗ್ರೀನ್ ಕಲರ್ ಆಗಿರುತ್ತೆ. ಗ್ರೀನ್ ಬಿರಿಯಾನಿ ತಿನ್ನಲು ಸಿದ್ಧ. ಅಪ್ಪ ಆಯ್ತಲ್ಲ, ಕಣ್ಣಲ್ಲಿ ನೀರು ಬರ್ತೈತೆ. ಚಿಕನ್ ಅಲ್ಲಿ ಸೊ ನೆಕ್ಸ್ಟ್ ಚಿಕನ್ ಗೈಸ್. ಫಸ್ಟ್ ಟೈಮ್ ಕೈಯಲ್ಲಿ ಚಿಕನ್ ಎತ್ತಾಕ್ತಾ ಇರೋದು. ಏನೋ ಏನಿಲ್ಲ, ಪೇಪರ್ ತೊಳೆದಿದ್ಯಾಣ? ಅಪ್ಪ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಬರ್ತೈತೆ. ಅಡಿಗೆ ಕಲಿಯೋಣ ನಾಟ್ಕಾಡ್ತಾವ. ನಾನೊಂದಿನ ಅಡಿಗೆನ ನಾನು ಮಾಡಾಕಿದ್ದೆ ತಾನೆ ಅಣ್ಣ. ಹೆಂಗಿತ್ತಣ್ಣ? ಚೆನ್ನಾಗಿತ್ತಾನೆ. ಮತ್ತೆ ಏನ್ ಮಾಡಿದ್ಲಲ್ಲ, ಕಡಲೆ ಬೀಜ, ಬರೀ ಕಡಲೆ ಬೀಜ ಬಾತ್ ಮಾಡ್ಕೊಟ್ಟಿದ್ದೆ ಗೈಸ್. ಕಡಲೆ ಬೀಜ ಹಾಕೊಟ್ಟಿದೀನಿ ಸೈಡ್ಗೆ ಚೆನ್ನಾಗಿರ್ಲಿ ಅಂತ. ಒಳಗಡೆ ಚೆನ್ನಾಗಿತ್ತು. ಎಲ್ಲ ತಿಂದು ಖಾಲಿ ಮಾಡೋರೆ.
ಇವಾಗ ಮೊಸರನ್ನ ಹಾಕ್ತಾ ಇದ್ದೇವೆ ಗೈಸ್. ಮೊಸರು ಸೀದೋಗಿದ್ರೆಲ್ಲ ಹೋಗುತ್ತೆ ಅದು. ಇದಾ ಕಣ್ಣೆ ಕಾಣಲ್ಲ ಇದ್ರಲ್ಲಿ, ನೋಡ್ಕೋ ಸಾಕಾ. ಎಲ್ಲಿ ಹೇಳಿದ್ದು ಅದು ಯೂಸ್ ಬೈ 10 ನೆನ್ನೆ ಮೊಸರು ಅದು ಏನಾಗಲ್ಲ. ಆದ್ರೆ ಅದಕ್ಕೆ ಅದು ಉಡಿ ಹೌದಾ? ಏನಾಗಲ್ಲ, ಕೆಟ್ಟೋಗಿರಲ್ಲ ಫ್ರಿಜ್ಜಲ್ಲಿ ಇಡೋ ಮೊಸರು. ನೋಡ್ಕೊತಾನೆ. ಇವತ್ತೆಷ್ಟು ಡೇಟು? 11. ಕಾಲೇಜ್ಗೆ ಐತೆ ಎಲ್ಲ, ನಂಗೆ ಡೇಟ್ ಗೊತ್ತಿಲ್ಲ ಗೈಸ್. ಸೊ ನಾನೇನು ಮಾಡಕ್ಕಾಗಲ್ಲ. ಹೋಗಿಲ್ಲ. ಚೆನ್ನಾಗೈತೆ, ಏನಿಲ್ಲ, ಹೋದ್ರೂ ಪರವಾಗಿಲ್ಲ, ತಿನ್ಕೊಳ್ಳೋದು ಹೆಂಗೋ. ಉಪ್ಪು ಹಾಕ್ತಾ ಇದಾರೆ, ನಾನು ಹಾಕ್ತಾ ಇಲ್ಲ, ಅವ್ನ ಕೈಲೇ ಕೊಡ್ತಿದ್ದೀನಿ. ಆಮೇಲೆ ಜಾಸ್ತಿ ಆಗಿ ನಂಗೆ ಬೈದ್ಗಿದ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ ಆಗಿ ಸ್ವಲ್ಪ ಹೊತ್ತಿಗೆ ಉಪ್ಪು ಹಾಕದಾ? ಉಪ್ಪು ಹಾಕಿ ನೀರು ಹಾಕ್ತಾ ಇರೋದು. ಈಗ ನೀರು ಕಾದಾದ್ಮೇಲೆ ಅಕ್ಕಿ ಹಾಕೋದು. ಕೋಲ್ಡ್ ನೀರು ತಗೊಂಡಿದ್ಯಲ್ಲ? ಇಲ್ಲ, ಚೂರೆ ಬಾಟ್ಲಲ್ಲಿ ಯಾರು ಹೋಗಿ ತುಂಬಿಸ್ಕೊಂಬರ್ತಾರೆ, ಅದಕ್ಕೆ ಫ್ರಿಜ್ಜಲ್ಲಿ ಐತೆ ಎತ್ಕೊಂಬಂದೆ. ಹೋಗಂಗಾರೆ ಇನ್ನೊಂದು ಬಟ್ಟೆ ಎತ್ಕೊಬರೋ. ಈಗ ಹೋಗಿದ್ದಲ್ಲ ಅಣ್ಣ, ಎತ್ಕೊಬರಾಗ 10 ಸಲ ಹೋಯ್ತಾರೆ ನನೀಗ. ಸೊ ಇವಾಗ ಕುದಿತಾ ಇದೆ, ಈಗ ಅಕ್ಕಿ ಹಾಕ್ತಾ ಇದೀನಿ. ನೀರೇನಿಲ್ಲಲ್ಲ, ಎಲ್ಲ ಇದಾಗ್ಬಿಟ್ಟೈತೆ. ನಿಧಾನ. ಒಂದ್ 2 ನಿಮಿಷ ಆದ್ಮೇಲೆ ದಮ್ ಕಟ್ಟೋದಷ್ಟೇ. ಮೇಲ್ಗಡೆ ಪ್ಲೇಟ್ ಇಟ್ಬಿಟ್ಟು ಬಟ್ಟೆ ಕಟ್ಟೋದು, ಕೆಳಗಡೆ ಏನಾರು ಇಡೋದು. ಪೆಟ್ರೋಲ್ ಡೀಸೆಲ್ ಹಾಕ್ತಾನೆ ಅವ್ರೆ. 1 ಲೀಟರ್ ಡೀಸೆಲ್ ಖಾಲಿ ಆಯ್ತು. ಸೊ ಸೌದೆ ಎಲ್ಲ ಸ್ವಲ್ಪ ಮಳೆಯಲ್ಲಿ ನೆಂದು ಮೆತ್ತೆ ಆಗ್ಬಿಟ್ಟಿದೆ, ಉರಿತಾ ಇಲ್ಲ ಕ್ಲೀನ್ ಆಗಿ. ಹಾ, ಎಷ್ಟೊತ್ತು ಬೇಕು ಅಣ್ಣ? ಇದೇ ಕುಕ್ಕರ್ ಅಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಆಗೋಗಿರೋದಲ್ವಾ? ಸೊ ಇವಾಗ ನಿಂಬೆಹಣ್ಣು ರಸ ಹಾಕ್ತಾ ಇದೀವಿ. ಇದಾದ ತಕ್ಷಣ ನಿಂಬೆಹಣ್ಣು ರಸ ಉಡಿ ಆಗ್ಲಿ ಅಂತ ಅನ್ನ ಹಾಕೋದು. ರೈಸ್ ಎಲ್ಲ ಉಡಿಯಾಗಿ ಬರ್ಲಿ ಅಂತ ನಿಂಬೆಹಣ್ಣು ರಸ ಹಾಕೋದು. ಸೊ ಈಗ ದಮ್ ಕಟ್ಟೋದು, ಬಟ್ಟೆ ಹಾಕಿ. ಬಟ್ಟೆ ಯಾಕೆ ಹಾಕ್ತಿವಿ ಅಂದ್ರೆ, ಯಾಕೆ ಗಾಳಿ ಹೋಗ್ಬಾರ್ದು ಅಂತ, ಅದಕ್ಕೆ ದಿಮ್ ಕವರ್ನೇ ತಂದ್ಬಿಟ್ಟಿದೀವಿ. ದೊಡ್ಡ ಬಟ್ಟೆ ಸಿಗ್ಲಿಲ್ಲ ಅಂತ. ಬೆಂಕಿ ಚೆನ್ನಾಗಿ ಉರ್ದಿದ್ರೆ ಅಡಿಲಿ ದೋಸೆ ಪಾತ್ರೆ ಇಟ್ಬಿಟ್ಟು ಅವಾಗ ಹಂಗ್ ದಮ್ ಕಟ್ಬೋದಿತ್ತು. ಈಗ ಬೆಂಕಿ ಕಡಿಮೆ ಉರಿತೈತಲ್ಲ, ಅದಕ್ಕೆ ಹಿಂಗೆ ಇರ್ಲಿ ಅಂತ. ಮುತ್ತಣ್ಣ ಇನ್ನೊಂದು ಡೀಸೆಲ್ ತರಕ್ ಹೋಗೋರು, 1 ಲೀಟ್ರು. ಇದ್ರ ಮೇಲೆ ಒಂದ್ ಕಲ್ಲಿಟ್ರೆ ಆಯ್ತು. ಕಲ್ಲಿಟ್ಬಿಟ್ಟು ಒಂದು ಹಾಫ್ ಒಂದು 20 ನಿಮಿಷ. ಈ ಬೆಂಕಿಗೆ 20 ನಿಮಿಷ ಸಾಲಲ್ಲ ಅನ್ಸುತ್ತೆ. ಸಾಕು 20 ನಿಮಿಷ ದಮ್ ಕಟ್ಟಾದ್ಮೇಲೆ ತಿನ್ನಲು ಸಿದ್ಧ. ಇದೆಲ್ಲ ಬೆಂದಾದ್ಮೇಲೆ ಸಿಗ್ತೀನಿ ಒಟ್ಟಿಗೆ. ಗೈಸ್, ಒಂದೇ ಒಂದು ಐಟಮ್ ಮರ್ತ್ಬಿಟ್ವಿ, ತುಪ್ಪ ಹಾಕ್ಬೇಕು ಫುಲ್ಲು. ಚೆನ್ನಾಗಿರಲ್ಲ ಅಣ್ಣ, ತುಪ್ಪ ಹಾಕುದ್ರೆ ಅದೇ ಸ್ಮೆಲ್ ಹೊಡಿಯಲ್ವಾ? ಚೆನ್ನಾಗಿರುತ್ತೆ. ಏನಪ್ಪ, ನಂಗೆ ಇಷ್ಟ ಎಲ್ಲ ತುಪ್ಪ ಹಾಕಿದ್ರೆ. ಸೊ ಈಗ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ದಮ್ ಕಟ್ಟೋದು. ಆಫೆ ಆಯ್ತು. ಮತ್ತೆ ಡೀಸೆಲ್ ಈಗ ಕೆಡಿಸ್ತಾ ಇದಾರೆ, ನೀರನ್ನು ಹಾಕ್ತಾ ಇದಾರೆ ನಿಖಿಲ್ ರವೀಂದ್ರ ಅವರು. ಈಗ ಮುತ್ತಣ್ಣ ಅವರು ಮೇಲ್ಗಡೆಯಿಂದ ಎತ್ತಬೇಕೆಂದು ವಿನಂತಿ. ನಿಶಾ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದಾರೆ, ಬೆಂದಿದೆಯೋ ಇಲ್ವೋ ಅಂತ. ಬೆಂದೇ ಇರುತ್ತೆ ಬಿಡೆ, ಆದ್ರೂ ಕುಕ್ಕರ್ ಅಲ್ಲಿ ಮಾಡ್ದಂಗ ಇರಲ್ವಲ್ಲ, ಗೊತ್ತಾಗಲ್ಲ. ನಿಂಗ್ ಗೊತ್ತಾಯ್ತದೆ, ನಂಗೆ ಗೊತ್ತಾಗಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದಾರೆ. ಅಣ್ಣ ತುಪ್ಪ ಬೇಡ, ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡು. ನೀನ್ ಯಾಕೆ ಬಿಡ್ತೀಯ ಪೀಸ್ನ? ಬೆಂದೈತಾ? ಬೆಂದೆ ಅಲ್ಲ, ಸೀದ್ಗಿದೋಗಿಲ್ವಾ ಅಡಿಲಿ? ಮೇಲ್ಗಡೆ ಗಮ್ ಹೊಗೆ ಸ್ಮೆಲ್ ಬರ್ತೈತೆ ಬರೀ. ಪ್ಲೇಟು ಈರುಳ್ಳಿ ಎಲ್ಲ ತಂದ್ಬಿಟ್ಟವಳೆ. ಈರುಳ್ಳಿ, ಮೊಸರು ಎಲ್ಲಾನು ರೆಡಿ ಮಾಡ್ಕೊಂಡ್ ತಂದಿದ್ದೀನಿ. ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಕೈ ತೊಳ್ಕೊಂಡು ಹೋಗೋದು. ಪಾತ್ರೆ ಎಲ್ಲ ನೀನೇ ತರ್ಬೇಕು ಅಣ್ಣ. ಬಾಯಲ್ಲಿ ನೀರು ಬರ್ತೈತೆ. ನಂಗೆ ಈರುಳ್ಳಿ ಜಾಸ್ತಿ ಹಾಕ.
ಹ್ಮ್ ಮೊಸರು, ಕೊತ್ತಂಬರಿ ಸೊಪ್ಪು ಹಾಕೋ, ತೋರಿಸ್ತೀನಿ. ಹ್ಮ್ ಚೂರು, ಇನ್ನೂ ಚೂರು. ಕೊತ್ತಂಬರಿ ಸೊಪ್ಪು ಉದುರಿಸು. ಎಲ್ಲ ಹಾಕಿದ್ರು ಹೋಗೋದೇನು ಹಿಂಗೆ ಸ್ಟೈಲ್. ಹಾ ಗೈಸ್, ಚಿಕನ್ ದಮ್ ಬಿರಿಯಾನಿ ತಿನ್ನಲು ಸಿದ್ಧ. ಈಗ ಗಮ್ಮಂತೈತೆ, ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಚಿಕನ್ ಎಲ್ಲ ಕ್ಲೀನಾಗಿ ಬಂದಿದೆ, ರೈಸು ಉಡಿಯಾಗಿ ಬಂದಿದೆ. ಬಿಸಿ. ಸೂಪರ್, ಚೆನ್ನಾಗೈತೆ ಗೈಸ್, ಸ್ವೇರ್ ಚೆನ್ನಾಗೈತೆ. ನೀವು ಹಿಂಗೆ ಮಾಡ್ಕೊಂಡು ಟ್ರೈ ಮಾಡಿ. ಈಸಿಯಾಗಿದೆ. ನಾನು ಕಲ್ತ್ಬಿಟ್ಟೆ. ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇಯರ್ ಬ್ಲಾಗಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಇಯರ್. ಹೆಂಗೈತೆ ಅಣ್ಣ, ನೀವೇ ಮಾಡಿರೋದು? ಚೆನ್ನಾಗೈತೆ ಗೈಸ್. ಸೊ ಗೈಸ್, ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಮನೇಲಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿಗೆ 500K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೆ 500K ಪಾರ್ಟಿ, ಬಿರಿಯಾನಿ ಪಾರ್ಟಿ. ಸೊ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಮಿಲಿಯನ್ ಬೇಗ ಮಾಡಿ, 1 ಮಿಲಿಯನ್ ಮಾಡಿ. 1 ಮಿಲಿಯನ್ ಮಾಡಿದ್ರೆ ನಮ್ಮ ಅಣ್ಣ ನನಗೆ ಬಟ್ಟೆ ಕೊಡಿಸ್ತಾನೆ. ಸೊ ಪ್ಲೀಸ್ ಬೇಗ ಮಾಡ್ಬಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್, ಹಾಗೆ NR ಪ್ರೊಡಕ್ಷನ್ ಹೌಸ್. ಸೊ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.